ಯಾವುದೇ ಕಾರಣಕ್ಕೆ ಸಿದ್ಧಾಂತದಲ್ಲಿ ರಾಜಿ ಆಗಬಾರದು. ಸಿದ್ಧಾಂತ ಇದೆಯಲ್ಲ, ಕಾಂಗ್ರೆಸ್ಸಿನ ಸಿದ್ಧಾಂತ ಇದೆಯಲ್ಲ, ಅದರಲ್ಲಿ ರಾಜಿ ಆಗಬಾರದು. ಬಿಜೆಪಿಗೆ ಯಾವ ಸಿದ್ಧಾಂತನೂ ಇಲ್ಲ, ರಾಜಕೀಯ ಸಿದ್ಧಾಂತ ಇಲ್ಲವೇ ಇಲ್ಲ ಅವರಿಗೆ. ಜೆಡಿಎಸ್ಗೂ ರಾಜಕೀಯ ಸಿದ್ಧಾಂತ ಇಲ್ಲ. ಅದೇನೋ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲ ಜೆಡಿಎಸ್. ಇಲ್ಲಿ ಕೆಲವು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಪಕ್ಷ ಅದು ಜೆಡಿಎಸ್. ಅವರು ಕನಸು ಕಾಣ್ತಾರೆ, ಈ ದೇಶದ ಪ್ರಧಾನಿ ಆಗಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಯಾವತ್ತೂ ಕೂಡ ಅವರು ಸ್ವತಂತ್ರವಾಗಿ ಜೆಡಿಎಸ್ನವರು ಮುಖ್ಯಮಂತ್ರಿ ಆಗಿಲ್ಲ, ಅಧಿಕಾರಕ್ಕೆ ಬಂದಿಲ್ಲ. ಅಷ್ಟೇ ಯಾಕೆ, ಬಿಜೆಪಿನೇ ಕರ್ನಾಟಕದಲ್ಲಿ 2 ಬಾರಿ ಅಧಿಕಾರ ಮಾಡಿದೆ. ಯಾವತ್ತೂ ಕೂಡ ಅವರು ಜನರ ಆಶೀರ್ವಾದವನ್ನು ಪಡೆದು, ಮೆಜಾರಿಟಿಯನ್ನು ಪಡೆದು ಅಧಿಕಾರದಲ್ಲಿ ಇಲ್ಲ. 2006ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಯಾರ ಬೆಂಬಲದಿಂದ ಆದರು? ಬಿಜೆಪಿಯವರು ಬೆಂಬಲದಿಂದ ಆದರು. ಆಮೇಲೆ 2018ರಲ್ಲಿ ಮುಖ್ಯಮಂತ್ರಿ ಆದರು. ಯಾರ ಬೆಂಬಲದಿಂದ ಆದರು? ಕಾಂಗ್ರೆಸ್ ಬೆಂಬಲದಿಂದ ಆದರು. ಬಿಜೆಪಿಯವರು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಬಹುಮತ ಬಂದಿತ್ತು ಅವರಿಗೆ? 113 ಸ್ಥಾನಗಳನ್ನು ಗೆದ್ದಿದ್ರ? ಇಲ್ಲ. 2018ರಲ್ಲಿ ಬಹುಮತ ಬಂದಿತ್ತು ಅವರಿಗೆ? ಇಲ್ಲ. ಆದರೂ ಮುಖ್ಯಮಂತ್ರಿ ಆದರು. ಯಾಕಾದರೂ? ಆಪರೇಷನ್ ಕಮಲ. ನಮ್ಮ MLAಗಳನ್ನ ಕೊಂಡುಕೊಂಡು ಮುಖ್ಯಮಂತ್ರಿ ಆದರೂ ಹೊರತು ಜನರ ಆಶೀರ್ವಾದವನ್ನ ಪಡೆದು ಮುಖ್ಯಮಂತ್ರಿ ಆಗಲಿಲ್ಲ. ಇದು ತಿಳ್ಕೋಬೇಕು. ಜನ ಯಾವತ್ತು, ಕರ್ನಾಟಕದ ಜನ ಭಾರತೀಯ ಪಕ್ಷವನ್ನ ಒಪ್ಕೊಂಡಿಲ್ಲ. ಎಲ್ಲಾ ಕಾಲದಲ್ಲೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಆಮೇಲೆ ಯಾವತ್ತೂ ಕೂಡ ಅವರು ಕೂಡ ಹೇಳ್ತಾರೆ, ಕನ್ಫ್ಯೂಸ್ ಮಾಡಕ್ಕೆ, ಗೊಂದಲ ನಿರ್ಮಾಣ ಮಾಡಲಿಕ್ಕೆ, ಜನರಲ್ಲಿ ಗೊಂದಲ ನಿರ್ಮಾಣ ಮಾಡೋದು. ಏನಪ್ಪಾ ಅಂತಂದ್ರೆ, ನಾವು ಸೆಕ್ಯುಲರಿಸಂ ಪರ ಇದ್ದೀವಿ, ಸಿದ್ದರಾಮಯ್ಯ ಒಬ್ಬನೇ ಅಲ್ಲ, ರಾಹುಲ್ ಗಾಂಧಿ ಅವರು ಒಬ್ಬನೇ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರೇ ಅಲ್ಲ, DK ಶಿವಕುಮಾರ್ ಒಬ್ಬರೇ ಅಲ್ಲ, ನಾವು ಕೂಡ ಇದ್ದೀವಿ ಸೆಕ್ಯುಲರಿಸಂ ಪರ. ಯಾವತ್ತಾರು ಕೂಡ ಸೆಕ್ಯುಲರಿಸಂ ಪರ ಇದ್ದಾರ? ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನ ಯಾವ್ಯಾವಾಗ ಕಾಂಗ್ರೆಸ್ ಕೊಟ್ಟಿದೆ, ಎಲ್ಲಾ ಕಾಲದಲ್ಲೂ ಕೂಡ ವಿರೋಧ ಮಾಡಿರೋರು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ.